ಸರ್ ಅವರು ನಮ್ಮ ಈ ನಮ್ಮದೇ ಗ್ರಾಮದವರಾದಂಥ ಒಬ್ಬ ಮಹಿಳೆಯವರು ಒಂದು ಸೈಟಿನ ವಿಚಾರದ ಮೂಲಕ ನನಗೆ ಪರಿಚಯ ಆಗ್ತಾರೆ. ಅವ್ರ ಗಂಡ ಇಬ್ಬರೂ ಬಂದು ನನ್ನನ್ನು ಅಪ್ರೋಚ್ ಮಾಡ್ತಾರೆ. ನಾನು ಸೈಟಿನ ವ್ಯವಹಾರಗಳೆಲ್ಲ ಮಾಡೋದಿಲ್ಲ ಅಂತಂದಾಗ ಅವ್ರ ಗಂಡ ಚಿಕ್ಕ ವಯಸ್ಸಿನ ನಮ್ಮ ಜೊತೆಲೇ ಬೆಳೆದಂಥ ಹುಡುಗ. ಸ್ವಾಮಿ ನೀವಾದರೆ ಸ್ವಲ್ಪ ಸಮಾಜದಲ್ಲಿ ನಿಮಗೆ ಬೆಲೆ ಕೊಟ್ಟು ಸ್ವಲ್ಪ ರೇಟ್ ಕಡಿಮೆ ಮಾಡ್ತಾರೆ, ನಮ್ಮೂರಲ್ಲೇ ಹೊಸದೊಂದು ಲೇಔಟ್ ಮಾಡಿದ್ದಾರೆ ರಾಜಣ್ಣ ಅನ್ನೋರು, ಅವ್ರ ಹತ್ರ ಮಾತಾಡಿ ಒಂದು ಸೈಟ್ ಕೊಡಿಸಿ ಅಂತ ಹೇಳಿದರು. ಸರಿ, ನಾನು ಆಯಿತು ಅಂತೇಳಿ ರಾಜಣ್ಣ ಅವ್ರ ಹತ್ರ ಮಾತಾಡಿ 11 ಲಕ್ಷಕ್ಕೆ ತೀರ್ಮಾನ ಮಾಡಿ 5 ಲಕ್ಷ ರೂಪಾಯಿಗಳನ್ನು ಅಡ್ವಾನ್ಸ್ ಮುಂಗಡ ಹಣವಾಗಿ ಇವರೇ ತಗೊಂಡೋಗಿ ಅವ್ರಿಗೆ ಕೊಟ್ಟಿರ್ತಾರೆ. ನನ್ನ ಕೈಗೆ 1 ರೂಪಾಯಿನೂ ಕೊಟ್ಟಿರಲ್ಲ. ಮತ್ತು ನೆಕ್ಸ್ಟ್ ಡೇನೇ ಒಂದು ತೀರ್ಮಾನ ತಗೊಳುತ್ತೆ, ಏನಂದರೆ ಸ್ಟಾಪ್ ಮಾಡ್ತಾರೆ. ಈ ಖಾತೆಗಳು ಸ್ಟಾಪ್ ಮಾಡಿದ್ರಿಂದ ರಿಜಿಸ್ಟ್ರೇಷನ್ಸ್ ಆಗೋದಿಲ್ಲ ಸೈಟ್ಸು. ಸೊ ಅದು ಹಾಗೆ ಪೆಂಡಿಂಗ್ ಆಗುತ್ತೆ. ಇವರು 2 ಲಕ್ಷ ರೂಪಾಯಿ, 11 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಇವ್ರ ಹತ್ರ ಶಾರ್ಟೇಜ್ ಬರುತ್ತೆ. ಆ 2 ಲಕ್ಷನ ನನ್ನ ಹತ್ರ ಬಂದು ಕೇಳ್ತಾರೆ. ನಾನು ಹೇಳಿದೆ, ನೋಡಿ ಸದ್ಯಕ್ಕೆ ನನ್ನ ಹತ್ರ ಯಾವುದೂ ಅಮೌಂಟ್ ಇಲ್ಲ, ಆ ಥರ ಏನಾದರೂ ಅಮೌಂಟು ಹೇಗೂ ಈ ಖಾತೆಗಳು ಸ್ಟಾಪ್ ಮಾಡಿದ್ದಾರೆ, ಅಷ್ಟರೊಳಗಡೆ ಏನಾದರೂ ಅಡ್ಜಸ್ಟ್ ಆದರೆ ನಾನು ಕೊಡ್ತೀನಿ, ಇಲ್ಲಾಂದರೆ ನೀವು ಬೇರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೇನೆ. ಅವರು 3-4 ತಿಂಗಳಾದಮೇಲೆ ಈ ಖಾತೆಗಳು ಅದು ಇದಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ಇಲ್ಲ ನಮ್ಗೆ ಅಮೌಂಟ್ ವಾಪಸ್ ಕೊಡಿಸ್ಬಿಡಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಅವ್ರಿಗೆ ಸೈಟ್ ಬೇಡವಂತೆ, ವಾಪಸ್ ಕೊಟ್ಬಿಡಿ ಅಂತ. ಅವರೇ ಖುದ್ದಾಗಿ ಇವ್ರ ಮನೆ ಹತ್ರ ಬಂದು ದುಡ್ಡನ್ನು ವಾಪಸ್ ಕೊಟ್ಬಿಟ್ಟು ಹೋಗಿರ್ತಾರೆ. ಸೊ ಅಲ್ಲಿಗೆ ಮುಗಿಯುತ್ತೆ ವ್ಯವಹಾರ ಅದು. ಬಟ್ ಇವ್ರಿಗೂ ಈ ಮಹಿಳೆ ಏನಿದ್ದಾರೆ, ಬೇಕು ಅಂತ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಇವ್ರ ಹತ್ರ ದುಡ್ಡು ತುಂಬ ಇದೆ ಅಂತ ಊಹೆ ಮಾಡಿಕೊಂಡು ಹೇಗಾದರೂ ಮಾಡಿ ಇವ್ರ ಹತ್ರ ಹಣ ಲಪಟಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈ ಕ್ಲೋಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇನು ಮಾಡ್ತೀನಿ, ಇವ್ರು ಯಾವಾಗ ಕ್ಲೋಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ನಾನು ಇವರ ನಂಬರ್ಗಳನ್ನು ಎತ್ತೋದಿಲ್ಲ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ. ಇವ್ರ ನಂಬರ್ ಎತ್ತದೇ ಇದ್ದಾಗ ಬೇರೆ ಬೇರೆ ನಂಬರ್ಗಳಿಂದ ನನಗೆ ಫೋನ್ಗಳನ್ನು ಮಾಡ್ತಾರೆ. ಆ ನಂಬರ್ಗಳು ಎತ್ತದೇ ಹೋದಾಗ ಇವರು ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಮೆಸೇಜ್ ಹಾಕಿದ್ದಾರೆ ನನಗೆ, ಸಾರಿ ಪ್ಲೀಸ್ ಕಾಲ್ ಮೀ ಅಂತೇಳಿ ತುಂಬ ಮೆಸೇಜ್ಗಳು ಹಾಕಿದ್ದಾರೆ. ಕೆಲವು ವಾಯ್ಸ್ ಮೆಸೇಜ್ಗಳನ್ನು ವ್ಯಾಟ್ಸಪ್ಪಲ್ಲಿ ಕೂಡ ಹಾಕಿದ್ರು, ಅವೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಮಾತಾಡಿ, ನನ್ನ ಹತ್ರ ಮಾತಾಡಿ ಅಂತೇಳಿ ವಾಯ್ಸ್ ಮೆಸೇಜ್ಗಳನ್ನು ನಾನು ಡಿಲೀಟ್ ಮಾಡಿದ್ದೇನೆ. ಬಟ್ ಇವರು ತೋರಿಸ್ದೆ, ಬರೀ ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ, ನಾನೇ ಅಪ್ರೋಚ್ ಮಾಡ್ಕೊಂಡು ಅವ್ರ ಮೇಲೆ ಕಿರುಕುಳ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಹಾಕ್ತಿದ್ದಾರೆ. ಇದು ಶುದ್ಧ ಸುಳ್ಳು, ಫೇಕ್ ವಿಡಿಯೋಸ್. ಆಮೇಲೆ ಆಡಿಯೋ ಒಂದು ಇದೆ, ಆಡಿಯೋದಲ್ಲಿ ನೀವು ಅದೇ ರೂಮಿಗೆ ಬಾ 5,000 ಕೊಡ್ತೀನಿ ಅನ್ನೋ ಒಂದು ಆಡಿಯೋ ಇದೆ ತೆಲುಗಲ್ಲಿ. ಅದು ಆಡಿಯೋ ನಿಮ್ಮದೇನಾ ಅಥವಾ ಬೇರೆನಾ? ಇಲ್ಲ, ನಂದು ಆಡಿಯೋ ನಾನು ಆ ಥರ ಯಾವ ಹೆಣ್ಮಕ್ಳ ಹತ್ರ ಇಲ್ಲ ಸರ್. ಇದು ಕಂಪ್ಲೀಟು ಶುದ್ಧ ಸುಳ್ಳು. ಇವರು ನನ್ನ ಮೇಲೆ ಷಡ್ಯಂತ್ರ ರೂಪಿಸ್ಬೇಕು ಅಂತಲೇ ನಮ್ಮೂರಲ್ಲೇ ಇದ್ದಂಥವರು ಆಯಮ್ಮ 6ನೇ ತಾರೀಕು ಎಲ್ಲ ಒಂದು ನಿಗೂಢ ಜಾಗಕ್ಕೆ ಹೋಗ್ತಾರೆ. ನಮ್ಮ ಅಂದಾಜಿನ ಪ್ರಕಾರ ಅವರು ತವ್ರ ಮನೆಗೆ ಹೋಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಆ ತವ್ರ ಮನೆಯಲ್ಲಿ ಇವರ ಗಂಡ ನರೇಶು ಮತ್ತು ಇವ್ರ ಅಣ್ಣ, ಇವ್ರ ಅಮ್ಮ ಎಲ್ಲರೂ ಸೇರಿಕೊಂಡು, ಅದರ ಜೊತೆಗೆ ನಮ್ಮ ಸಮುದಾಯದ ನಮ್ಮ ಹಿತಶತ್ರುಗಳು ಕೆಲವರು ಇದ್ದಾರೆ, ಅವರು ಇವರ ಬೆನ್ನ ಹಿಂದೆ ನಿಂತ್ಕೊಂಡು 9ನೇ ತಾರೀಕು ಒಂದು ವಿಡಿಯೋವನ್ನು ಬಿಡಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಅದು ಎಷ್ಟು ಇವರು ಇದರಲ್ಲಿ ಬಿಟ್ಟಿದ್ದಾರೆ ಅಂದರೆ, ಒಂದು ವಿಡಿಯೋದಲ್ಲಿ ನಂದು ಫೋಟೋ ಹಾಕ್ಬಿಟ್ಟು ಈ ಸ್ವಾಮೀಜಿ ಒಳ್ಳೆಯವರಂತೆ ಅಂತ ಹೇಳ್ತಾಳೆ. ಇನ್ನೊಂದು ವಿಡಿಯೋದಲ್ಲಿ ನನ್ನ ಹೆಸರು ನನ್ನ ಫೋಟೋನೂ ಹಾಕಲ್ಲ, ಈ ಸ್ವಾಮೀಜಿಯವರು 5,000 ಕೊಟ್ಟರು ಎಲ್ಲರೂ ಹೇಳ್ತಾರೆ, ಹಾಗೆ ಹೇಗೆ ಅಂತೇಳಿ ಆರೋಪಗಳನ್ನು ಮಾಡಿದ್ದಾಳೆ. ಈ ಕುರಿತಂತೆ ದೂರ ನಾನು ಅವತ್ತೇ ಸೇಮ್ ಡೇನೇ ನನ್ನ ಗಮನಕ್ಕೆ ಬಂದ ತಕ್ಷಣ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಬಿಟ್ಟು NCR ಕೂಡ ದಾಖಲಿಸಿದ್ದೇನೆ. NCR ದಾಖಲಿಸಿದ್ದೇನೆ. NCR ದಾಖಲಿಸಿದ ಮೇಲೆ ಪೊಲೀಸ್ನವರು ಅವ್ರಿಗೆ ಫೋನ್ ಮಾಡಿ ವಿಚಾರಣೆಗೆ ಕರೀತಾರೆ. ವಿಚಾರಣೆಗೆ ಕರೆದಾಗ ನೆಕ್ಸ್ಟ್ ಡೇನೇ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ನಾನು ಅವತ್ತೇ FIR ಮಾಡೋಣ ಅಂತ ಹೇಳಿದೆ. ಬಟ್ ನಮ್ಮ ಸಮುದಾಯದ ಕೆಲವು ಹಿರಿಯ ಮುಖಂಡರು ಆಯಿತು ಅವ್ರನ್ನ ಕರೆಸಿ ಮಾತಾಡೋಣ ಇರಿ ಅಂತೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಆದರೆ ಇದುವರೆಗೂ ಅವ್ರು ಬಂದಿಲ್ಲ. ಬರ್ತೀನಿ ಅಂತೇಳಿ ಇದುವರೆಗೂ ಬಂದಿಲ್ಲ. ಇವತ್ತು ನಾನು ಅವ್ರ ಮೇಲೆ ಅವರ ಕುಟುಂಬದಲ್ಲಿ ಯಾರ್ಯಾರು ಮತ್ತು ನಮ್ಮ ಸಮುದಾಯದ ಹಿತಶತ್ರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಇದು ಕಂಪ್ಲೀಟಾಗಿ ನನ್ನನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇವ್ರ ಹತ್ರ ಹೇಗಾದರೂ ಮಾಡಿ ದುಡ್ಡು ವಸೂಲಿ ಬೇಕು ಅನ್ನೋದು ಷಡ್ಯಂತ್ರ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ಇವತ್ತು ನಾನು FIR ದಾಖಲಿಸಿ ಮತ್ತು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೇನೆ, ಇವರಿಬ್ಬರ ಮೇಲೆ ಹೂಡ್ತೇನೆ.